ಕ್ಯಾನ್ಸರ್ನ ತಡೆಗಟ್ಟುವ ವಿಧಾನ ಹೇಗೆ? ಸಾಮಾನ್ಯವಾಗಿ ಬಹಳಷ್ಟು ಕ್ಯಾನ್ಸರ್ಗಳು ಅಡ್ವಾನ್ಸ್ ಸ್ಟೇಜಸ್ ಅಂದ್ರೆ ಹೆಚ್ಚಿನ ಸ್ಟೇಜ್ ಆದ ನಂತರ ಪತ್ತೆ ಹಚ್ಚುವುದರಿಂದ ಬಹಳಷ್ಟು ಕ್ಯಾನ್ಸರ್ಸ್ನ ನಾವು ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರಿವೆನ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ದುರದೃಷ್ಟವಶಾತ್ ಬಹಳಷ್ಟು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಇನ್ನೊಂದು ಹೆಚ್ಚಿನ ಮತ್ತೆ ಪ್ರಮುಖವಾದ ವಿಷಯ ಅಂತ ಹೇಳಿದ್ರೆ ಬಹಳಷ್ಟು ಕ್ಯಾನ್ಸರ್ಸ್ಗಳು ಆಗೋದು ಸ್ಮೋಕಿಂಗ್ ಇಂದ. ಸ್ಮೋಕಿಂಗ್ ಮಾಡದೇ ಇದ್ದಲ್ಲಿ ಅಥವಾ ಟೊಬ್ಯಾಕೋ ಅಥವಾ ತಂಬಾಕನ್ನ ಯೂಸ್ ಮಾಡದೇ ಇದ್ದಲ್ಲಿ ಬಹಳಷ್ಟು ಪ್ರಮಾಣದ ಕ್ಯಾನ್ಸರ್ಗಳು ಅಂದ್ರೆ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಕೊಲಾನ್ ಕ್ಯಾನ್ಸರ್ ಹೀಗೆ ಸಾಕಷ್ಟು ಕ್ಯಾನ್ಸರ್ಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು. ಸೊ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಏನಿದೆ ಅಂದ್ರೆ ಫಿಸಿಕಲಿ ಆಕ್ಟಿವ್ ಆಗಿರೋದು, ಅತಿ ಹೆಚ್ಚು ಬೊಜ್ಜು ಬೆಳೆಸ್ಕೊಳ್ಳದೆ ಇರ್ತಕ್ಕಂಥದ್ದು, ಮತ್ತೆ ಸ್ಮೋಕಿಂಗ್ ಮಾಡದೇ ಇರ್ತಕ್ಕಂಥದ್ದು, ಟೊಬ್ಯಾಕೋ ಯೂಸ್ ಮಾಡದೇ ಇರ್ತಕ್ಕಂಥದ್ದು, ಇದೆಲ್ಲ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇದು ನಮ್ಮ ಕೈಲಿ ಇರ್ತಕ್ಕಂತಹ ಅಂಶಗಳು. ಇದನ್ನು ನಾವು ಸಮರ್ಪಕವಾಗಿ ಮಾಡಿದ್ದೇ ಆದಲ್ಲಿ 70% ಕ್ಯಾನ್ಸರ್ಸ್ ಏನು ಭಾರತದಲ್ಲಿ ನೋಡ್ತೇವೆ ಅದನ್ನ ನಾವು ತಡೆಗಟ್ಟಬಹುದು. ಇನ್ನು 30% ಕ್ಯಾನ್ಸರ್ಸ್ಗೆ ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಇಂದ ಆಗ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನ ಸಂಪರ್ಕಿಸಿ.